Hello students, very good morning. So today let us see how to solve problems based on income and expenditure account. So here is one example. So let us see how to solve income and expenditure account, how to prepare income and expenditure account. So they have provided us the receipts and payment account. So we'll see the question now in detail and then we are going to solve that. So here in receipt and payment account as it is ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಡೆಬಿಟ್ ಸೈಡ್ ಎಲ್ಲ ನಾವು ಕ್ಯಾಶ್ ಏನ್ ರಿಸೀವ್ ಮಾಡಿರ್ತೀವಿ ಆರ್ಗನೈಸೇಷನ್ ಅಲ್ಲಿ ಅಷ್ಟನ್ನು ನಾವೇನ್ ಮಾಡಿರ್ತೀವಿ ಡೆಬಿಟ್ ಮಾಡಿರ್ತೀವಿ. ಈಗ ನೋಡ್ರಿ ಡೊನೇಷನ್ ಬಂದಿರ್ತದ, ಸಬ್ಸ್ಕ್ರಿಪ್ಷನ್ ಇಂದ ಬಂದಿರ್ತದ. ಸೊ ಆಲ್ ದೀಸ್ ಕೈಂಡ್ಸ್ ಆರ್ recorded at the debit side and credit side ಏನ್ ಹಾಕಿರ್ತಾರ ಅವರು whatever they have paid through the cash. ಈಗ ಫರ್ನಿಚರ್ ಪರ್ಚೇಸ್ ಮಾಡಿರೋದಕ್ಕೆ ಕ್ಯಾಶ್ ಕೊಟ್ಟಿರ್ತಾರೆ, ಇನ್ವೆಸ್ಟ್ಮೆಂಟ್ ಪರ್ಚೇಸ್ ಮಾಡಿರೋದು, ಅಡ್ವಾನ್ಸ್ ಫಾರ್ ಬಿಲ್ಡಿಂಗ್, ಚಾರಿಟಿ, ಸ್ಯಾಲರೀಸ್ ಕೊಟ್ಟಿರ್ತಾರೆ, ರೆಂಟ್ ಕಟ್ಟಿರ್ತಾರೆ. ಸೊ ಆಲ್ ದೀಸ್ ಆರ್ recorded on credit side. So now they have given the question here. So prepare income and expenditure account for the year 2018 March 31st 2018 after considering the following ಅಂತ ಹೇಳಾರ. Means they have given some adjustment. We need to see that and then prepare income and expenditure account. See, it was decided to treat 50% for amount received on account of legacies and donation as income ಅಂತ ಹೇಳಾರ. ಯೂಶಲಿ ನಾವೇನ್ ಮಾಡ್ಬಿಡ್ತಿದ್ವಿ, ಈ ಇನ್ಕಮ್ ಮತ್ತೆ ಈ ಲೆಗಸೀಸ್ ಮತ್ತೆ ಡೊನೇಷನ್ ಅನ್ನ ನಾವು ಡೈರೆಕ್ಟ್ ಕ್ಯಾಪಿಟಲೈಸ್ ಮಾಡಿ ವಿ ಯೂಸ್ ಟು ಕನ್ಸಿಡರ್ ಇಟ್ ಆಸ್ ಆನ್ ದ ಲಯಬಿಲಿಟಿ ಸೈಡ್. ಓಕೆ, ಬಟ್ ಈಗೇನ್ ಹೇಳಿದ್ದಾರೆ 50% ನೀವು ಇನ್ಕಮ್ ಅಂತ ಟ್ರೀಟ್ ಮಾಡ್ರಿ ಅಂತ ಹೇಳಿದ್ದಾರೆ. ಸೊ ನಾವ್ ಏನ್ ಮಾಡ್ಬೇಕು ಇಲ್ಲಿ, ಲೆಟ್ ಅಸ್ ಹ್ಯಾವ್ ಅ ಸ್ಟಾರ್ ಮಾರ್ಕ್ ಹಿಯರ್. ಓಕೆ, ಸ್ಟಾರ್ ಮಾರ್ಕ್ ಹಾಕೋಣ. ಅಂದ್ರೆ ನಾವು ಪ್ರಿಪೇರ್ ಮಾಡುವಾಗ ಇದನ್ನ ಕನ್ಸಿಡರ್ ಮಾಡಬೇಕು ಇನ್ಕಮ್ ಅಂತ ಹೇಳಿ ಅನ್ನೋದು ಗೊತ್ತಾಗ್ತದೆ ನಮ್ಗೆ. ಓಕೆ, ನಾ ಲಯಬಿಲಿಟೀಸ್ ಟು ಬಿ ಪ್ರೊವೈಡೆಡ್ ಫಾರ್ ರೆಂಟ್ ₹800, ಸ್ಯಾಲರಿ 1200, ಅಡ್ವರ್ಟೈಸ್ಮೆಂಟ್ 200. ಇವ್ರೇನ್ ಹೇಳಿದ್ದಾರೆ, ರೆಂಟ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ, ರೆಂಟ್ ರೇಟ್, ರೆಂಟ್ ಅಂಡ್ ಟ್ಯಾಕ್ಸಸ್, ಆಮೇಲೆ ಅಡ್ವರ್ಟೈಸ್ಮೆಂಟ್, ಆಮೇಲೆ ಸ್ಯಾಲರಿ ಎಲ್ಲ ಕೊಟ್ಟಾರ. ಬಟ್ ಅವ್ರೇನ್ ಹೇಳಾರ, ಒಂದು ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಹೇಳಿದ್ದಾರೆ, ವಿ ನೀಡ್ ಟು ಕನ್ಸಿಡರ್ ದೀಸ್ ಅಮೌಂಟ್ ವಾಟ್ ಎವರ್ 800, 1200 and 200 ಆಸ್ ಔಟ್ಸ್ಟ್ಯಾಂಡಿಂಗ್, ಅಂದ್ರೆ ಲಯಬಿಲಿಟಿ ಅಂತ ಕನ್ಸಿಡರ್ ಮಾಡ್ರಿ. ಸೊ ಲಯಬಿಲಿಟಿ ಅಂತಂದ್ರೆ ಈ ಇರೋ ಅಮೌಂಟಿಗೆ, ಅಂದ್ರೆ ಇದು ಆಲ್ರೆಡಿ ಪೇ ಮಾಡಿದ್ದಾರೆ, ಇದ್ರ ಜೊತೆಗೆ ನಾವು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಲ್ಲಿ ಔಟ್ಸ್ಟ್ಯಾಂಡಿಂಗ್ ಅನ್ನ ಆಡ್ ಮಾಡಬೇಕು. ಸೊ ಇಲ್ಲೇನ್ ನಾವು ಮಾಡಬೇಕು, ಸ್ಟಾರ್ ಮಾರ್ಕ್ ಹಾಕೋಣ. ಅಂದ್ರೆ ನಾನಲ್ಲಿ ಬರೆಯುವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ, ನಿಮ್ಗೆ ಆಡ್ ಮಾಡ್ತೀವಿ. Okay, and coming to the last final adjustment, what they have given here, ₹2000 due for interest on investment was not actually received. ಅಂದ್ರೆ ಇಲ್ಲಿ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ದಾರಾ? ಎಸ್, ಕೊಟ್ಟಿದ್ದಾರೆ. ಸೊ ಇದಕ್ಕೆ ನಾವೇನ್ ಮಾಡಬೇಕು, ಔಟ್ಸ್ಟ್ಯಾಂಡಿಂಗ್ ಇನ್ವೆಸ್ಟ್ಮೆಂಟ್, ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ಆಡ್ ಮಾಡಿ ನಾವು ಬರಿಬೇಕು, ವಿಚ್ ಇಸ್ ದ ಅಸೆಟ್ ಫಾರ್ ದ ಆರ್ಗನೈಸೇಷನ್ ವಿಚ್ ದೇ ಹ್ಯಾವ್ ನಾಟ್ ಯೆಟ್ ರಿಸೀವ್ಡ್ ಬಟ್ ದೇ ವಿಲ್ ರಿಸೀವ್ ಇನ್ ಅ ಫ್ಯೂಚರ್ ಅಂತ ಹೇಳಿ ಇದನ್ನ ನಾವು ಇನ್ಕಮ್ ಅಲ್ಲಿ ಬರೆಯುವಾಗ ಇದಕ್ಕೆ ನಾವು ಔಟ್ಸ್ಟ್ಯಾಂಡಿಂಗ್ ಅನ್ನ ಆಡ್ ಮಾಡಬೇಕು. ಸೊ ಲೆಟ್ ಅಸ್ ಹ್ಯಾವ್ ಸ್ಟಾರ್ ಮಾರ್ಕ್ ಹಿಯರ್ ಆಲ್ಸೋ. ಓಕೆ, ನೌ ಲೆಟ್ ಅಸ್ ಸಿ ಹೌ ಟು ಸಾಲ್ವ್ by one. Okay, step by step ನೋಡ್ತಾ ಹೋಗೋಣ. Okay students, this is your format how you need to prepare income and expenditure account. Expenditure on the debit side and income on the credit side. ಹೌದಾ? ಈಗ ನಾವು ಪೇಮೆಂಟ್ಸ್ ಕಡೆ ಇರೋದನ್ನಷ್ಟನ್ನು ನಾವೇನ್ ಮಾಡೋಣ, ಎಕ್ಸ್ಪೆಂಡಿಚರ್ ಕಡೆ ಬರ್ಕೊಳ್ಳೋಣ. ಒಂದೊಂದ ನೋಡ್ಕೊಂಡು ಹೋಗೋಣ. ಈಗ ಫರ್ನಿಚರ್ ವಿಲ್ ನಾಟ್ ಬಿ ದ will not going to enter in the income and expenditure account. It will go to the balance sheet. Investment to balance sheet ಹೋಗ್ತದ, ಅಡ್ವಾನ್ಸ್ ಫಾರ್ ಬಿಲ್ಡಿಂಗ್ balance sheet ಹೋಗ್ತದ. ಅಂಡ್ ಚಾರಿಟೀಸ್, ಸೊ ಚಾರಿಟೀಸ್ ಅನ್ನ ನಾವು ಬರ್ಕೊಳ್ಳೋಣ. ಸೊ ಚಾರಿಟೀಸ್, ಓಕೆ, ಹೌ ಮಚ್ ಇಸ್ ದಿಸ್ ಚಾರಿಟೀಸ್? ಇಲ್ಲೇನು ಎಷ್ಟು ಕೊಟ್ಟಿದ್ದಾರೆ, 60,000. ಸೊ 60,000. ಓಕೆ, ಅಂಡ್ ನೆಕ್ಸ್ಟ್ ಸ್ಯಾಲರೀಸ್. ಸೊ ಸ್ಯಾಲರೀಸ್, ಈಗ ಸ್ಯಾಲರೀಸ್ ಈಗ ನಾನು ಅಲ್ಲಿ ಸ್ಟಾರ್ ಮಾರ್ಕ್ ಹಾಕಿದ್ದೀನಿ. ಹೌದಾ? ಸೊ ಏನ್ ಹಾಕಿದೆ, ಫಸ್ಟ್ ಸ್ಯಾಲರಿ ಅಂತೂ 10,400 is the salary. So star mark ಹಾಕಿನಿ ಅಂದ್ರೆ there must be some adjustment here. Yes, so salary 1,200 is the outstanding. So outstanding ಅಂತಂದ್ರೆ ನಾ ಏನ್ ಮಾಡ್ತೀನಿ, ಆಡ್ ಮಾಡ್ತೀನಿ. Yes, so add outstanding salary. Okay, that is how much, 1,200. This is what. Okay, so 1,200 ಅನ್ನ ನಾ ಆಡ್ ಮಾಡ್ತೀನಿ. So what is the total now? 11,000
11,600. So 11,600 is the total. Now next rent and taxes. So rent and taxes is also a revenue expense. ಆಮೇಲೆ income and expenditure ಅಲ್ಲಿ ನಾವು ಯಾವಾಗಲೂ ನಾವು ರೆವೆನ್ಯೂ ಎಕ್ಸ್ಪೆಂಡಿಚರ್ ಮತ್ತೆ ರೆವೆನ್ಯೂ ಇನ್ಕಮ್ ಅಂದ್ರೆ ರೆಗ್ಯುಲರ್ ಆಗಿ ಇನ್ಕಮ್ ಆಗೋದನ್ನ ಮಾತ್ರ ನಾವು ಎಂಟ್ರಿ ಮಾಡ್ತೀವಿ. ಓಕೆ, ಸೊ ರೆಂಟ್ ಅಂಡ್ ಟ್ಯಾಕ್ಸಸ್ what they have given 4,000. so inner column 4,000 and add ನಾನಲ್ಲಿ ಸ್ಟಾರ್ ಮಾರ್ಕ್ ಹಾಕಿದ್ದೀನಿ. ಇದನ್ನ ಹಾಕಿದ್ರೆ ಮಾತ್ರ ನಿಮ್ಗೆ ನೆನಪಿರ್ತದೆ there is some adjustment ಅಂತ ಹೇಳಿ. add outstanding rent. ಎಷ್ಟಿದೆ outstanding rent? 800. so we need to enter that. add that 800. so how much is the total? 4,800. okay, yes. now the next one is printing. How much is the printing amount? 1,000. so there is no any adjustment, so you are going to write it directly. Now postage, how much is the postage? 300. so 300 direct. And advertisement, how much is the advertisement? what they have given? 1,100. I have marked star mark. so yesterday outstanding, that is 200. 200 you are going to add it. Outstanding, this is add. Okay, I'm sorry, this is add outstanding, that is 200. so 1,300 is the total. Okay, and the next one is insurance. Insurance ಎಷ್ಟದ? 4,800. okay, this is about the expenditure side. now income side ತಗೊಳ್ಬೇಕು ಅಂತಂದ್ರೆ what are the incomes on the receipt side? we'll see. donation 50% ಅಂತ ಹೇಳಿ ನಾ ಇಲ್ಲಿ ಬರ್ತೀನಿ, ಏನೋ ಸ್ಟಾರ್ ಮಾರ್ಕ್. ಹಾಗಂದ್ರೆ ಏನಿದೆ? so 50%. okay, here they have told 50% amount received on account of legacies must consider as income. so donation ಅಂತ ಹೇಳಿ ನಾ ಬರಿತೀನಿ, donation. ಓಕೆ, ಡೊನೇಷನ್ 50% ಅಂತ ಹೇಳಿದ್ದಾರೆ. ಇಲ್ಲಿ 32,000 ಇದೆ. ಸೊ 32,000 ಅದು 50% ನಾವು ಮಾಡ್ಕೊಳ್ಳೋಣ ಈಗ. ಓಕೆ, 32,000 ಇಂಟು 50%. ಓಕೆ, ದಟ್ ಈಸ್ 16,000. ಓಕೆ, ಈಗ ಲೆಗಸೀಸ್ ಎಷ್ಟು ಕೊಟ್ಟಿದ್ದಾರೆ? 50%, ದಟ್ ಈಸ್ 24,000. ಸೊ 24,000 ಇಂಟು 50% ಎಷ್ಟಾಗುತ್ತೆ? 12,000. okay, yes. now coming to the next one, subscription is always the revenue, so we need to consider is subscription. ಎಷ್ಟಿದೆ subscription? that is 50,200. so 50,200. now the next one, endowment fund will go into the balance sheet, and legacies we have considered. Interest on investment, so interest on investment. ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಎಷ್ಟು ತಗೋಬೇಕು ನಾವು? ಈಗ 3,800 ಅದ, ಅಲ್ಲಿ ಸ್ಟಾರ್ ಮಾರ್ಕ್ ಹಾಕಿನಿ ನಾನು. 3,800 ಆಡ್ ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್. ಓಕೆ, IOI ಅಂದರೆ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್. ಎಷ್ಟದ ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟು? 2,000 ಹೇಳಿದ್ದಾರೆ ಅವರಲ್ಲಿ, ಹೌದಾ, ಅಡ್ಜಸ್ಟ್ಮೆಂಟಲ್ಲಿ. ಸೊ 2,000 ವಿ ನೀಡ್ ಟು ಕನ್ಸಿಡರ್. ಆ್ಯಂಡ್ ವಾಟ್ ಈಸ್ ದ ಟೋಟಲ್? 5,800. ಓಕೆ, ದ ನೆಕ್ಸ್ಟ್ ಒನ್ ಇಸ್ ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್. ಇಂಟ್ರೆಸ್ಟ್ ಆನ್ ಡೆಪಾಸಿಟ್ಸ್ ಒಂದದಲ್ಲ, ಅದನ್ನು ಬರ್ಕೊಳ್ಳೋಣ. ಇಂಟ್ರೆಸ್ಟ್ ಆನ್ deposits and interest on sale of newspaper. Interest on deposit is 800 and 500 is the sale of newspaper. Now what is the total? If you total it is income side, it is 85,300. okay, ಈಗ this side it is less, so there is a surplus ಅಂತ ಹೇಳಿ ನಾವು ಕರಿತೀವಿ, surplus. okay, what is the surplus here? 1,500 is the surplus, that is excess of income over expenditure.
Okay, so 85,300. Okay, this is how we need to prepare income and expenditure account.